27ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪಿ ತ್ರಿಭುಜ ಎ ಬಿ ಸಿ. ಸೊ ಈ ಒಂದು ತ್ರಿಭುಜ ಏನಾಗಿದೆ, ಸಮರೂಪಿ ತ್ರಿಭುಜಗಳು. ಸೊ ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಕೊಟ್ಟಿರುವ ಉತ್ತರದಲ್ಲಿ ನೀವು ಅನುರೂಪ ಬಾಹುಗಳ ಜೋಡಿಗಳನ್ನ ಹುಡುಕ್ಬೇಕು. ನೋಡಿ ಇಲ್ಲಿ ಪಿ ಪಿ ಕೋನವನ್ನ ಗಮನಿಸಿ. ಪಿ ಏನಾಗಿದೆ, ತ್ರಿಭುಜ ಪಿ ಕ್ಯೂ ಆರ್ ಅಲ್ಲಿ ಕೋನ ಪಿ ಬರಬರಿ, ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎ ಏನಾಗತ್ತೆ, ಅನುರೂಪ ಕೋನಗಳು. ಸೊ ಅದೇ ರೀತಿ ಕೋನ ಆರ್ ಏನಾಗತ್ತೆ, ಕೋನ ಸಿ ಗೆ ಅನುರೂಪವಾಗಿದೆ ಅಲ್ವಾ. ಸೊ ಹಾಗಾದ್ರೆ ಕ್ಯೂ ಏನಾಗತ್ತೆ, ಕೋನ ಕ್ಯೂ ಬರಬರಿ ಕೋನ ಬಿ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪಿ ಗೆ ಅಭಿಮುಖವಾಗಿರುವ ಬಾಹು ಯಾವ್ದಾಯ್ತು, ಕ್ಯೂ ಆರ್ ಅಲ್ವಾ. ಸೊ ಕ್ಯೂ ಆರ್ ಮತ್ತು ಕೋನ ಎ ಗೆ ಅಭಿಮುಖವಾಗಿರೋದು ಬಿ ಸಿ. ಸೊ ಅದೇ ರೀತಿ ಕ್ಯೂ ಆರ್ ಮತ್ತು ಬಿ ಸಿ ಇದೆಯಾ ಅಂತ ನೋಡೋಣ. ಕ್ಯೂ ಆರ್ ಮತ್ತು ಬಿ ಸಿ ಇಲ್ಲ, ಇಲ್ಲಿ ಕ್ಯೂ ಆರ್ ಇದೆ ಬಟ್ ಬಿ ಸಿ ಇಲ್ಲ ಅಲ್ವಾ. ಸೊ ಅದೇ ರೀತಿ ಅದ್ ಬಿಟ್ಟು ಹಾಕೊಂಡು ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ. ಕೋನ ಆರ್ ಅನ್ನ ನೋಡೋಣ. ಕೋನ ಆರ್ ಗೆ ಅಭಿಮುಖವಾಗಿರುವ ಬಾಹು ಯಾವುದು, ಕ್ಯೂ ಪಿ ಅಲ್ವಾ. ಸೊ ಕ್ಯೂ ಪಿ ಮತ್ತು ಕೋನ ಆರ್ ಇದಕ್ಕೆ ಅನುರೂಪವಾದ ಕೋನ ಯಾವ್ದಾಯ್ತು, ಸಿ ಅಲ್ವಾ. ಸೊ ಸಿ ಗೆ ಅಭಿಮುಖವಾದ ಬಾಹು ಯಾವ್ದು ಇತ್ತು, ಎ ಬಿ ಆಯ್ತಲ್ವಾ. ಸೊ ಎ ಬಿ. ಸೊ ಎ ಬಿ ಏನಾಯ್ತು, ಕ್ಯೂ ಪಿ ಮತ್ತು ಎ ಬಿಗಳು ಒಂದು ತ್ರಿಭುಜದ ಅನುರೂಪ ಬಾಹುಗಳ ಜೋಡಿಗಳು. ಸೊ ಹಾಗಾದ್ರೆ ಕ್ಯೂ ಪಿ ಮತ್ತು ಎ ಬಿ ಇದೆಯಾ, ಕ್ಯೂ ಪಿ ಪಿ ಕ್ಯೂ ಮತ್ತು ಎ ಬಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಯ್ತು ಇಲ್ಲಿ, ಪಿ ಕ್ಯೂ ಮತ್ತು ಎ ಬಿ ಏನಾಯ್ತು, ಅನುರೂಪ ಬಾಹುಗಳ ಜೋಡಿ ಅಂತ ಆಯ್ತು. ಹಾಗಾದ್ರೆ 27ನೇ ಪ್ರಶ್ನೆಯ ಸರಿಯಾದ ಉತ್ತರ ಎ ಆಗತ್ತೆ, ಪಿ ಕ್ಯೂ ಮತ್ತು ಎ ಬಿ ಗಳು.